ನಿಂತ್ಕೊಂಡು. ಸರ್ ರಿಷಬ್ ಶೆಟ್ಟಿ ಸರ್, ನಿಮ್ ಜೊತೆ ಒಂದ್ ಸಿನಿಮಾ ವರ್ಕ್ ಮಾಡಕ್ಕೆ ನನಗೆ ಸಿಕ್ತಲ್ಲ, ಅಷ್ಟು ಖುಷಿ ಸರ್. ಥ್ಯಾಂಕ್ ಯು ಸೋ ಮಚ್. ವರ್ಕ್ ಮಾಡಿದಾರ ಜೊತೆಗೆ ಅವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ, ನಿಜ ಸಿಗ್ತಾ ಇಲ್ಲ. ಅಯ್ಯೋ, ನಾನು ಹುಡುಕಿ ಸಿಕ್ಕಾಪಟ್ಟೆ. ಈಗ ನಾರ್ಮಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಅಲ್ಲೋ ಇಲ್ಲೋ ಸಿಗತ್ತೆ, ನಾರ್ಮಲ್ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಸಿಗತ್ತೆ. ಅಲ್ಲಿಗೆ ಹೋದ್ರೆ ಅಯ್ಯೋ, ಅದು ಬೇರೆ ತರ ಗ್ರಾಫಿಕ್ಸ್ ಇದೇನೋ ಮಾಡಿರ್ತಾರೆ, ಕ್ಯಾಮ್ರಾ ಚೆನ್ನಾಗಿರೋದು ಯೂಸ್ ಮಾಡಿದ್ದಾರೆ, ಹೆವಿ ಗ್ರಾಫಿಕ್ಸ್ ಇರುತ್ತೆ. ನೋಡಿದ್ರೆ ಮಜಾ ಮಿಸ್ ಮಾಡ್ಕೊಬಿಡ್ತೀವಾ ಅನ್ನೋ ತರ. ಐಮ್ಯಾಕ್ಸ್ ಅಲ್ಲೂ ಟ್ರೈ ಮಾಡ್ತೀವಿ. ಆಗಿದ್ದಾಗೋಗ್ಲಿ, ಮೈಸೂರಿಂದ ಇಲ್ಲಿ ಬಂದು ನೋಡೋದಾರ ಆಗೋಗ್ಲಿ, 2,000-3,000 ಹೋದ್ರಾಗ್ಲಿ ನೋಡೋದಂದ್ರೆ ಸಿಗ್ತಾ ಇಲ್ಲ. ಏನು ಅಂದ್ರೆ ನೀವ್ ಹಾಕಿರೋ ಪ್ರೆಷರ್ ಈಗ ನಾನು ಇಮಿಡಿಯೇಟ್ ಟೆಲಿಕಾಸ್ಟ್ ಮಾಡ್ಬೇಕು ಅಂದ್ರೆ ಕಾಂತಾರ ಯಾವಾಗ ರಿಲೀಸ್ ಆಯ್ತು ನೀವಾಗ ಟೆಲಿಕಾಸ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಈಗ. ಪರವಾಗಿಲ್ಲ, ಹಾಗಾದ್ರೂ ಬೇಗ ಟೆಲಿಕಾಸ್ಟ್ ಮಾಡ್ಲಿ ಇವ್ರು. ಅದಕ್ಕೋಸ್ಕರ ಓಕೆ. ಕಾಂತಾರ ಇದು ಬಂದಿರೋದ್ರಿಂದ ಶಾರ್ಟ್ ಅಂಡ್ ಸ್ವೀಟ್ ಆಗಿ ರಿಷಬ್ ಶೆಟ್ಟಿ ಅವ್ರು ಹೇಗಿದ್ರು ಅಂಡ್ ನೀವು ಮೀಟ್ ಮಾಡಿದ್ರೆ ರೀಸೆಂಟ್ ಟೈಮ್ ಅಲ್ಲಿ ಏನಾದ್ರು ಶೂಟ್ ಎಲ್ಲ ಆದ್ಮೇಲೆ ಸಿಕ್ತಿಲ್ಲ? ಅದಾದ್ಮೇಲೆ ಜಿ ಕನ್ನಡದಲ್ಲಿ ಒಂದು ಗೋಲ್ಡನ್ ಗ್ಯಾಂಗ್ ಅಂತ ಬಂತು, ಅವ್ರದ್ದು ಫ್ರೆಂಡ್ಶಿಪ್ ಮಾತಾಡ್ಬೇಕಾದ್ರೆ ಆ ಟೈಮಲ್ಲಿ ತಿರ್ಗಾ ಹೋಗಿ ಮೀಟ್ ಮಾಡೋ ಚಾನ್ಸ್ ಸಿಕ್ಕಿತ್ತು. ಅವಾಗ ರಾಘವಿ ಶೆಟ್ಟಿ ಸರ್, ರಕ್ಷಿತ್ ಶೆಟ್ಟಿ ಸರ್ ಎಲ್ಲರೂ ಅವ್ರ ಫ್ರೆಂಡ್ಸ್ ಎಲ್ಲ ಗ್ಯಾಂಗ್ ಇರ್ಬೇಕಾದ್ರೆ ಹೋಗಿ ಸಿಗುವಂತ ಚಾನ್ಸ್ ಸಿಕ್ಕಿತ್ತು. ಅವಾಗ ಮತ್ತೆ ಏನೋ ಮಹೇಂದ್ರ ಅಂತ ನಂದು ಅವ್ರು ಹೇಳಿದ್ದಷ್ಟೇ ನನಗೆ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ, ನೀನ್ ಹೇಗಿದ್ಯಾ ಹಾಗೆ ಇರು ಅಂತ. ನಾನು ಅವ್ರಿಗೆ ಕೇಳಿದೆ, ಸರ್ ಇಲ್ಲಿ ಲ್ಯಾಂಗ್ವೇಜ್ ಮಾತಾಡ್ಬೋದ? ನಾನು ಇಲ್ಲ ಬೇಡ ನೀನ್ ಹೇಗಿದ್ಯೋ ಹಾಗೆ ಇರು, ನೀನ್ ನೋಡ್ಬಿಟ್ಟೆ ಕ್ಯಾರೆಕ್ಟರ್ ಬರೀತಾರೆ ಅನ್ಸುತ್ತೆ, ಪಕ್ಕ ಮಹೇಂದ್ರನೇ ಬೇಕು ನನಗೆ, ಇದೇ ಬೇಕು ಅಂತ ಹೇಳ್ಬಿಟ್ಟು ನಾನ್ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟಿದ್ದೀನಿ ಸರ್ಗೆ. ಯಾಕೆಂದ್ರೆ ನನ್ಗೆ ಸ್ಕ್ರಿಪ್ಟ್ ಓದಲ್ಲ, ನಾನು ಹೇಳಿದ್ನ ಅಲ್ಲೇ ಮಾಡ್ತೀನಿ. ಯಾಕಂದ್ರೆ ಓದಿದ್ರೆ ನಾನು ಅದಕ್ಕೆ ಫಿಕ್ಸ್ ಆಗ್ಬಿಡ್ತೀನಿ, ನನ್ ತಲೆಗೆ ಏನೋ ಬರುತ್ತಲ್ಲ, ಅದನ್ನ ಬಿಟ್ಟು ನಾನು ನೆಕ್ಸ್ಟ್ ಚೇಂಜ್ ಮಾಡ್ಬೇಕಾದ್ರೆ ಕಷ್ಟ ಆಗ್ಬಿಡುತ್ತೆ ನನಗೆ. ಸರ್ ಎಷ್ಟೇ ಸ್ಕ್ರಿಪ್ಟ್ ಓದು ಅಂದ್ರು ನಾನು ಕೊನೆವರೆಗೂ ಓದ್ಲಿಲ್ಲ. ಹೌದಾ ಹಂಗೆ ಮಾಡ್ತೀಯಾ ಸರ್? ನೀವ್ ಮಾಡ್ಲಿಲ್ಲ, ನೀವ್ ಹೇಳಿದ್ದನ್ನ ಮಾಡ್ಲಿಲ್ಲ ಅಂದ್ರೆ ಅವಾಗ ಚೇಂಜ್ ಮಾಡ್ಬಿಡಿ ಸರ್, ನನ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ಬಿಡಿ ಬೇಕಾರೆ, ಸೈಡಲ್ಲಿ ನಿಂತ್ಕೊಳತ್ತಾರ ಅಂತಾನು ಹೇಳಿದೆ. ಅವಾಗ ಸರಿ ಅಂದ್ಬಿಟ್ಟು ಚೆನ್ನಾಗ್ ಬರ್ತಿದೆ ಅಂತ ಮಾಡ್ಸಿದ್ರು. ಇನ್ನೊಂದೇನು ಅಂದ್ರೆ ಮಹೇಂದ್ರ ತುಂಬಾ ಕ್ಯೂಟ್ ಆಗಿದ್ದ, ಕಾಟ ಕೊಟ್ಟಿದ್ದೀನಿ ಅಂದ್ರು. ಅವಾಗ ತುಂಬಾ ಕ್ಯೂಟ್ ಆಗಿರೋದ ಕಾಟ ಕೊಟ್ಟು ಎಲ್ರು ಹೇಗಿನ್ನ ಚೆನ್ನಾಗಿ ಕಾಟ ಕೊಡ್ತಿದಾರೆ. ಅಲ್ಲಿರೋ ಮಕ್ಳಿಗೆ 1 ತಿಂಗಳು ಇದೆಲ್ಲ ಕ್ಯಾಂಪ್ ನಡೆದಿದೆ, ರಿಹರ್ಸಲ್ಸ್ ಕ್ಯಾರೆಕ್ಟರ್ ಗಳಿಗೆಲ್ಲ ಮಾಡ್ಬೇಕು ಅಂತ. ನಾನು ಲಾಸ್ಟ್ ಅಲ್ಲಿ ಹೋಗಿದ್ದು 1 ವಾರ 2 ವಾರ ಇದ್ದಂಗೆ ಹೋಗಿದ್ದು ನಾನು ಆ ಟೈಮಲ್ಲಿ. ಅಂಡ್ ಅವಾಗ್ಲೂ ಸ್ಕ್ರಿಪ್ಟ್ ಓದ್ಲಿಲ್ಲ, ಪ್ರಾಕ್ಟೀಸ್ ಓದ್ಲಿಲ್ಲ, ಓದ್ನ ನೋಡೋದ್ನ ಮಲ್ಕೊಂಡ ಅಷ್ಟೇ. ಫುಲ್ ಆಟಾಡ್ಸ್ಬಿಟ್ಟಿದ್ದೀನಿ ಸರ್ಗೆ. ಸರಿ ಸರ್, ಅದಕ್ಕೆ ಏನೋ ಇನ್ನೊಂದ್ಸಲ ಕರೆದಿಲ್ಲ. ಕರೀತಾರೆ, ನೆಕ್ಸ್ಟ್ ಸಿನಿಮಾಗಾದ್ರೂ ಕರೀತಾರೆ ನೋಡ್ರ. ಏನ್ ಮಾಡುದು, ಚಿಕ್ಕ ಹುಡುಗಿ ಇದ್ದು ಗ್ಯಾಪ್ ಬಂದು ಆಗ್ಬಿಟ್ಟು ಡೈರೆಕ್ಟ್ ಹೀರೋಯಿನ್ ಕೊಟ್ಬಿಡ್ತಾರೆ. ಹುಡುಗನ್ ಕರ್ ಡೈರೆಕ್ಟ್ ಯಾವ ಪ್ರೊಡ್ಯೂಸರ್ ಆಗ್ಲಿ, ಅಂದ್ರೆ ಬೋಲ್ಡ್ ಸ್ಟೇಟ್ಮೆಂಟ್ ಇದು, ಬಟ್ ಯಾವ ಪ್ರೊಡ್ಯೂಸರ್ ಯಾವ ಕರೆದ್ಬಿಟ್ಟು ಹೀರೋ ಯಾರು ಮಾಡಲ್ಲ. ಕರೆದ್ಬಿಟ್ಟು ಇವಾಗ ಹೀರೋ ಮಾಡಂಗಿದ್ದಿದ್ರೆ ಹೇಗದು ಅಂದ್ರೆ, ಈಗ ಒಂದು ರೆಫರೆನ್ಸ್ ಕೊಡೋದಾದ್ರೆ ತಮಿಳಲ್ಲಿ ಶಿವಕಾರ್ತಿಕೇಯ ಸರ್ ಫಸ್ಟ್ ಆಂಕರ್ ಆಗಿ, ಆಮೇಲೆ ಕಾಮಿಡಿಯನ್ ಆಗಿ, ಆಮೇಲೆ ಹೀರೋ ಆದ್ರು. ಆದ್ರೆ ಗಣೇಶ್ ಸರ್ ಇಲ್ಲಿ ಗೋಲ್ಡನ್ ಟೈಮ್ ಅಲ್ಲಿ ಕಾಮಿಡಿಯನ್ ಆಗಿ ಬಂದು, ಮತ್ತೆ ಶರಣ್ ಸರ್ ಜೊತೆ ಒಂದು ಸೈಡ್ ಆಗಿ ಒಂದು ಕಾಮಿಡಿ ರೋಲು ಮಾಡಿ, ಅದಾದ್ಮೇಲೆ ಹೀರೋ ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕು ಹೇಳಿ, ರಾಜಾ ಒಂದು ಡೈಲಾಗ್ ಇದೆಯಲ್ಲ, ಹೀರೋ ಮಾಡಕ್ಕಾಗಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಅದಕ್ಕಾಗಿ ಒಂದ್ ಸಣ್ಣದಾಗ ಒಂದು ಪ್ರೊಡಕ್ಷನ್ ಮಾಡ್ಕೊಂಡಿದ್ದೀನಿ ನಾನು ಮೈಸೂರಲ್ಲಿ, ಮಹಾ ಪಿಕ್ಚರ್ಸ್ ಅಂತ. ನಾನೇ ಡೈರೆಕ್ಷನ್ ಅಂಡ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವಾಗ ನಿಮಿಷ ಕಟ್ ಮಾಡ್ಬಿಟ್ಟು ನಂದೊಂದು ಕಥೆಗಳಿದಾವೆ, ಒಂದಲ್ಲ ನಂತ ಬೇಜಾನ್ ಇದಾವೆ. ನಿಮ್ಗೆ ಯಾವ ಜಾನರ್ ಬೇಕು ಹೇಳಿ, ಒಳ್ಳೆ ಮೆನ್ಯೂ ಕಾರ್ಡ್ ಕೊಡಂಗ್ ಕೊಡ್ತೀನಿ. ಮೆನ್ಯೂ ಕಾರ್ಡ್ ಅಲ್ಲಿ ಐಟಮ್ಸ್ ಇರುತ್ತಲ್ಲ, ಫಸ್ಟ್ ಈ ಮೆನು ಕಾರ್ಡ್ ಎಲ್ಲ ಸ್ಯಾಂಡ್ವಿಚ್ ಇಲ್ಲಿ ಹಾಕಿ ನಿಮ್ಗೆ ಅದನ್ನ ಮಾತಾಡೋಣ. ಯಾವ ಜಾನರ್ ಅಲ್ಲಿ ಬೇಕು ನಿಮ್ಗೆ ಅಂತ. ನಾನು ಇಲ್ಲ ನಾನು ಲೈವ್ ಬಂದ್ ಕೂಡ ಹೇಳಿದೆ, ಎಲ್ಲಾ ಮಹೇಂದ್ರನ ಕಾಮಿಡಿಗೆ ಸೀಮಿತ ಮಾಡ್ಬಿಟ್ಟಿದ್ದಾರೆ. ದಟ್ಸ್ ವೈ ನಾನು ಈಗ ಮಾಡಿರೋದು ಮಹಾ ಪಿಕ್ಚರ್ಸ್ ಅಂತ ಮಾಡ್ಕೊಂಡಿರೋದು. ನಮ್ಮ ಯೂಟ್ಯೂಬ್ ಅಲ್ಲೇ ಸದ್ಯಕ್ಕೆ ಎಲ್ಲ ಅಪ್ಲೋಡ್ ಮಾಡ್ಕೊಂಡು ಪೋಸ್ಟ್ ಮಾಡುವಂತದ್ದು. ಒಂದು 15 to 25 ಮಿನಿಟ್ಸ್ ಒಳಗಡೆ ಬರುವಂತ ಕಥೆಗಳನ್ನ ಮಾಡ್ತಾ ಇರೋದು. ಅದರಲ್ಲಿ ಎಲ್ಲಾ ಜಾನ್ರನ್ನು ತೋರಿಸ್ತೀನಿ ನಿಮ್ಗೆ ಅಂತ. ಮಹೇಂದ್ರ ಇಸ್ ಬೇರೆ, ಕಾಮಿಡಿ ಇದೆ. ಕಾಮಿಡಿ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಕಾಮಿಡಿ ಮಾಡ್ಕೊಂಡು, ಯಾಕಂದ್ರೆ ನೋಡ್ಬೇಕಲ್ಲ, ನೀವ್ ಹೇಳ್ದಂಗೆ ರೀಚ್ ಸಿಗ್ಬೇಕಲ್ಲ. ಕಾಮಿಡಿ ಮಾಡ್ತೀವಿ ಅಂದ್ರೆ ಬೇರೆ ಜಾನ್ರಗಳನ್ನು ಕೂಡ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ವಿ. ನೋಡಿ, ಮತ್ತೆ ನಮ್ಗೆ ಚಾನ್ಸ್ ಕೊಡ್ತೀನಿ. ಆಕ್ಟಿಂಗ್ ಅಲ್ಲ, ಆಕ್ಟಿಂಗ್ ಬೇಡ ನನಗೆ. ನಾನು ರೈಟಿಂಗ್, ನಾನು ಬರ್ದಿರೋದನ್ನ ನಾನು ಸ್ಕ್ರೀನ್ ಅಲ್ಲಿ ನೋಡಕ್ ನಂಗೆ ಇಷ್ಟ. ರೈಟಿಂಗ್ ಅಂದ್ರೆ ಖಂಡಿತ ಬ್ರೋ, ಯಾವಾಗ ಬೇಕಾದ್ರೂ ಬನ್ನಿ, ಖಂಡಿತ. ಸಿನಿಮಾ ಅಂದ್ರೆ ಎಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್. ಸಿನಿಮಾ ಅಂದ್ರೆ ದೊಡ್ಡದು. ನಾವು ಯೂಟ್ಯೂಬ್ ಅಲ್ಲಿ ಸಣ್ಣದಾಗಿ ಸಿನಿಮಾ ಅಂದ್ರೆ ನನ್ಗೆ ಇಷ್ಟ. ನೈಸ್. ಅದ್ರ
ರೂಟ್ಗೆ ಹೋಗ್ತಿದೀವಲ್ಲ ಅಟ್ಲೀಸ್ಟ್ ಸುಮ್ನೆ ಕೂತಿರೋದಕ್ಕಿಂತ ಹೋಗ್ತಿದ್ ಸೈಕಲ್ ಹೋಗ್ತಿದೀವೋ ಬಸ್ಸಲ್ಲಿ ಹೋಗ್ತಿದೀವೋ ಫ್ಲೈಟ್ ಅಲ್ಲಿ ಹೋಗ್ತಿದೀವೋ ಹಾ. ಹೋಗ್ತಿದ್ರೆ ಬೇಗ ಸೇರ್ತೀವಿ. ಖಂಡಿತ ಖಂಡಿತ ಒಂದ್ಸಲಿ ಏನ್ಸುತ್ತೆ ಸೈಕಲ್ ಅಲ್ಲಿ ಹೋಗೋ ಬದಲು ದುಡ್ಡು ಮಾಡ್ಕೋ ಒಂದೊಂದ್ಸಲಿ ಫ್ಲೈಟ್ ಟಿಕೆಟ್ ತಗೊಂಡು ಹೋಗೋಣ ಅಂತ ಒಂದ್ಸಲಿ ಅನ್ಸುತ್ತೆ. ಒಂದೊಂದ್ಸಲಿ ನಮಗಾಗಲ್ಲ, ದುಡ್ಡು ಜಾಸ್ತಿ ಕಾಸ್ಟ್ಲಿ ಫ್ಲೈಟ್, ಹೋಗೋಣ ವೆಹಿಕಲ್ ಅಲ್ಲೋ ಬಸ್ ಅಲ್ಲೋ ಏನೋ ಒಂದ್ಸಲಿ ಅಂತ ಅನ್ಸುತ್ತೆ. ಎರಡು ತರನು ಟ್ರೈ ಮಾಡ್ತಿದ್ದೆ. ಇನ್ನೊಂದೇನು ಅಂದ್ರೆ ತುಂಬಾ ಜನ ಗೊತ್ತೋ ಗೊತ್ತಿಲ್ವೋ, ಲೈಕ್ ನಾನು ಕ್ಯಾಮ್ರಾಮನ್ಸ್ ಫೋಟೋಗ್ರಫಿಯಿಂದ ಗೊತ್ತಿರ್ತಾರೆ, ಬೇರೆ ಬೇರೆ ರೀತಿ. ಈಗ ಪಾಡ್ಕಾಸ್ಟ್ ಮಾಡ್ರೆ ಆಂಕರ್ ತರ ಗೊತ್ತಿಲ್ಲ, ನೀವು ನನ್ನ ಏನ್ ಅನ್ಕೊಂಡಿರೋ ಅಂತ. ಇವ್ರು ಸಕಲ ಕಾಲ ವಲ್ಲಭ, ನೀವು ಅನ್ಕೊಳ್ಳೋದಕ್ಕಿಂತ ಬೆಹಾಂಡ್ ಏನಾದ್ರು ಆಕ್ಟಿಂಗ್ ಮಾಡ್ತೀನಿ, ಬಟ್ ಪೆಹ್ಲೆ ಫಸ್ಟ್ ಇದನ್ನ ರೈಟಿಂಗ್ ನಿಮ್ಗೆಲ್ಲ ಡವ್ ಮಾಡಿ ಪರಿಚಯ ಆಗಿದ್ದಾರೆ, ನೀಟಾಗಿ ಆಕ್ಟ್ ಮಾಡ್ತಾರೆ, ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಅಂಡ್ ಬಿಫೋರ್ ಕ್ಯಾಮ್ರಾ ಮೂರ್ಸಲ ಸಿಕ್ಕಿದಾಗ ಅವ್ರ ಕಥೆಗಳನ್ನ, ಅವ್ರ ಮುಂಚಿನ ಪ್ಲಾನ್ಸ್ ಗಳೆಲ್ಲ ಹೇಳಿದ್ರು. ತುಂಬಾ ಆಂಬಿಷನ್ ಆಗಿದ್ದಾರೆ. ಆಲ್ ದ ಬೆಸ್ಟ್ ಬ್ರೋ, ನಿಮ್ ಫ್ಯೂಚರ್ ಕೂಡ. ಸೋ ಮಚ್. ಸೊ ಅದಕ್ಕೋಸ್ಕರ ತಿನ್ನಿ ಹೆಂಗಂತ ಸುಮ್ನೆ ಇದ್ಬಿಟ್ರೆ ನಾನು ಅಷ್ಟೊಂದು ತಿನ್ನಲ್ಲ. ಅಯ್ಯೋ ಅಯ್ಯೋ, ನಾನು ಇಷ್ಟೊಂದು ತಿನ್ನಲ್ಲ, ನನ್ಗೆ ಸ್ಪೈಸ್ ಆಗೋಯ್ತು, ಮೂಗಲೆಲ್ಲ ಎಳಿತಾ ಇದೆ. ಮೋಹಿತು ನನ್ಗೆ ಕಂಟ್ರೋಲ್ ಮಾಡ್ತಿದೆ, ಇದು ಸ್ಪೈಸ್ ಮಾಡ್ಬಿಟ್ಟು ನಮ್ಗೆ. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಮೂವೀಸ್, ಶಾರ್ಟ್ ಫಿಲಮ್ಸ್ ಏನೇನಕ್ಕೋ ಟ್ರೈ ಮಾಡಿದ್ರೆ, ಒಂದ್ ನಾವೇ ಟ್ರೈ ಮಾಡ್ಬೇಕು. ಬಟ್ ಯಾವ ಕಡೆಯಿಂದ ಸಪೋರ್ಟ್ ಪಕ್ಕಕ್ಕೆ ಇಡಿ. ನಾವೆಲ್ಲ ಅಪ್ರೋಚ್ ಆಗೋದೇ ಕಷ್ಟ, ಯಾರು ಸಿಗಲ್ಲ. ಬಟ್ ನನ್ನ ಮನೆಗೆ ಫೋಟೋಗ್ರಫಿಗೂ ಸಿನಿಮಾ ಫೀಲ್ಡ್ ಏನ್ ಸಂಬಂಧ ಇದೆ ಗೊತ್ತಿಲ್ಲ, ಬಟ್ ಈಗ ಸ್ವಲ್ಪ ಕನೆಕ್ಷನ್ ಸಿಕ್ಕಿದೆ ಅಟ್ಲೀಸ್ಟ್. ಸಿನಿಮಾಟೋಗ್ರಫಿ ಏನೇ ಆದ್ರೂ ಸಿನಿಮಾ ಕನೆಕ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ಒಬ್ಬ ಇನ್ನೊಂದ್ ಸ್ವಲ್ಪ ಬೇಗ ಹತ್ರ ಆಗೋಣ ಅಂದ್ಬಿಟ್ಟು ಪಾಡ್ಕಾಸ್ಟ್. ಸ್ಟಿಲ್ ಫೋಟೋ ಇಲ್ಲ ಅಂದ್ರೆ ಕಂಟಿನ್ಯೂಟಿನೇ ಮೇಂಟೈನ್ ಮಾಡಕ್ ಆಗಲ್ಲ ಸಿನಿಮಾಗಳಲ್ಲಿ. ಎಲ್ಲಾನು ಕನೆಕ್ಟ್ ಆಗೇ ಆಗುತ್ತೆ. ಇದರಲ್ಲಿ ಟೆಕ್ನಿಕ್ಸ್ ಮತ್ತೆ ಹೆಂಗೆ ಕಲರ್, ಇವಾಗ ಅವಾಗ್ಲಿಂದ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ನೋಡ್ಕೊಂಡು ಲೈಟ್ ಅಡ್ಜಸ್ಟ್ ಮಾಡಿ, ಅಲ್ಲಿ ಬೇಡ, ಈ ಲೊಕೇಶನ್ ಬೇಡ, ಇಲ್ಲಿ ಬೇಡ, ಅಲ್ಲಿ ಕಡಿಮೆ ಇದೆ. ಸಿನಿಮಾಗೂ ಅದೇ ತರ ಮಾಡೋದ್ ನಾವು. ಇವಾಗ ಈ ಲೊಕೇಶನ್, ಇಲ್ಲಿ ಬ್ರೇಕಪ್ ಸೀನ್ ಇದೆಯಾ, ಅದನ್ನ ನಾವು ಅರಮನೆಯಲ್ಲಿ ಮಾಡಕ್ಕಾಗತ್ತ? ಯಾವ್ದೋ ಒಂದ್ ಜಾಗದಲ್ಲಿ ಪಾಳ ಬಿದ್ದಿರೋ ಜಾಗದಲ್ಲೋ ಅಥವಾ ಒಂದ್ ಬಸ್ ಸ್ಟ್ಯಾಂಡ್ ಅಲ್ಲೂ ಆತರ ಕತೆಗ್ ಬೇಕಾರೋ ಜಾಗಗಳಲ್ಲೇ ನಾವು ಮಾಡಕ್ಕಾಗದು. ಸೊ ಎಲ್ಲಾನು ಸಿನಿಮಾಗ್ ಯೂಸ್ ಆಗುತ್ತೆ. ಅಲ್ಲ ನಾನೇನಂದ್ರೆ ಜನಕ್ಕೆ ಲೈಕ್ ಇಂಡಸ್ಟ್ರಿಲಿ ಯಾರೋ ಒಬ್ಬ ಪರಿಚಯ ಮಾಡ್ಕೊಳಕ್ ಕೂಡ ಆಗದೆ ಇದ್ದು, ಈಗ ನಂಗೆ ಈಸಿ ಆಗ್ತಿದೆ, ಸಿಕ್ತಿದ್ದಾರೆ, ಚೆನ್ನಾಗಿ ಮಾತಾಡ್ತಿದ್ದಾರೆ, ತುಂಬಾ ಜನ ಸೆಲೆಬ್ರಿಟೀಸ್ ಮಾತಾಡ್ತಿದ್ದಾರೆ, ಯಾರ್ಯಾರು ಮಾಡ್ತಿದ್ದಾರೆ ಗೊತ್ತಾಗುತ್ತೆ ಅಂತ ಇನ್ ಮುಂದೆ ಪಾಡ್ಕಾಸ್ಟ್ ಅಲ್ಲಿ ಕರಿತೀನಿ. ಖಂಡಿತ ಖಂಡಿತ. ಸುಮಾರು ಅಸ್ತ್ರಗಳನ್ನ, ದೊಡ್ಡ ದೊಡ್ಡ ಅಸ್ತ್ರಗಳನ್ನ ನಾವ್ ಏನಕ್ಕೆ ಮಹೇಂದ್ರ ಅವ್ರನ್ನ ಥ್ಯಾಂಕ್ ಮಾಡ್ಬೇಕು ಅಂದ್ರೆ, ನಾನ್ ಥ್ಯಾಂಕ್ ಯು ಹೇಳ್ಬೇಕು ಅಂದ್ರೆ, ಏನಿಕಪ್ಪ, ಲೈಕ್ ಏನೋ ನಾವು ಕಿತ್ತಾಕ್ಬಿಟ್ಟು ಕರೆದಿಲ್ಲ, ನಾರ್ಮಲ್ ಆಗಿ ಕರೆದ್ರು ಕೂಡ ಅವ್ರಿಗೆ ನಮ್ ಇನ್ನ ಒಂದು ಪಾಡ್ಕಾಸ್ಟ್ ಟೆಲಿಕಾಸ್ಟ್ ಮಾಡಿಲ್ಲ, ಆದ್ರೂ ಅವ್ರ ನಂಬಿಕೆ ಇಟ್ಟು. ಇಲ್ಲ ಆತರ ಏನಿಲ್ಲ. ಇಲ್ಲ ಬ್ರೋ, ಯಾರನ್ನ ತುಂಬಾ ಜನ ಲೈಕ್ ಅಂದ್ರೆ ಅವ್ರು ಡೈರೆಕ್ಟ್ ಆಗಿ ಹೇಳಿಲ್ಲ, ಸ್ವಲ್ಪ ಬಿಸಿ ಇದೀವಿ, ನೀವು ಟೆಲಿಕಾಸ್ಟ್ ಮಾಡಿ ಬರ್ತೀನಿ ಪಕ್ಕ ಅಂತ ಹೇಳ್ದವ್ರು ಇದಾರೆ. ನಮ್ಗೂ ಅಷ್ಟು ಕಾನ್ಫಿಡೆನ್ಸ್ ಇದೆ, ಗೊತ್ತಾಗುತ್ತೆ. ಬಟ್ ಅವರು ಇಲ್ಲ, ಕದ್ದಿದ ತಕ್ಷಣ ಡೇಟ್ ಫಿಕ್ಸ್ ಮಾಡಿ ನಾನು ಪಕ್ಕ ಬರ್ತೀನಿ ಅಂತ ಮೈಸೂರಿಂದ ಬರ್ತಿದ್ದಾರೆ. ಲೈಕ್ ತುಂಬಾ ಜನ ಬೆಂಗಳೂರಿರೋರು ಅಂದ್ರೆ ಯಾರಿಗೂ ಇದು ಮಾಡ್ತಿಲ್ಲ, ಬಟ್ ಇವ್ರಿಗೆ ಮತ್ತೆ ನಾನು ಹೊಗಳ್ತಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಲ ವೆಯ್ಟ್ ಮಾಡಿಸ್ತಿದ್ದೀನಿ, ಆದ್ರೂ ಬಂದು ವೇಟಿಂಗ್ ಅಂದ್ರೆ ನನ್ಗೇನ್ ಬೇಜಾರಾಗ್ತಿಲ್ಲ. ನಾನೇ ಒಂದು ಬ್ಲೂಟೂತ್ ಹಾಕೊಂಡು ಫೋನ್ ನೋಡ್ಕೊಂಡು ಕುಡ್ಸಿ ಮಾತಾಡೋಣ ಅಂತ ನನ್ ಕೂಡ ಬೇರೆ ಕೆಲಸಗಳು ಸೆಟ್ ಮಾಡೋದಿರೋದ್ರಿಂದ ಪಾಪ ಅವ್ರ ಪಡಗವ್ರು ಮೊಬೈಲ್ ನೋಡ್ತಿದ್ದಾರೆ, ಇಲ್ಲಾಂದ್ರೆ ನಾನು ಕುಣ್ಸಿ ಮಾತಾಡ್ ಸ್ವಲ್ಪ ತಲೆ ತಿಂತಿದ್ದೆ. ಇಲ್ಲ ಪರವಾಗಿಲ್ಲ. ಅಂಡ್ ಒನ್ ಮ್ಯಾನ್ ಆರ್ಮಿ ಅಂತಾರಲ್ಲ, ಆ ತರನೇ ಇವರು. ನಾನ್ ಮೈಸೂರಿಂದ, ನನಗಿಲ್ಲಿ ಗಾಡಿಗಳಿಲ್ಲ, ಅದಕ್ಕೆ ಪಿಕ್ ಮಾಡಿ ಅಂದ ತಕ್ಷಣ ಇವರೇ ಬಂದು ಪಿಕ್ ಮಾಡಿ ಇಲ್ಲ ಕರ್ಕೊಬಂದು, ಅವರೇ ಲೈಟ್ ಅಡ್ಜಸ್ಟ್, ಕ್ಯಾಮ್ರಾ ಅಡ್ಜಸ್ಟ್, ಲೊಕೇಶನ್ ನೋಡ್ಕೊಂಡು ಏನ್ ಬೇಕು ಅದನ್ನೆಲ್ಲ ನೋಡ್ಕೊಂಡು, ಅಂಡ್ ಇದ್ರ ಮಧ್ಯದಲ್ಲಿ ನಿಮಗೆ ಹೆಂಗ್ ಎಂಟರ್ಟೈನ್ ಮಾಡ್ಬೇಕು ಎಲ್ಲ ಥಿಂಕ್ ಮಾಡ್ತಾ ಇದಾರು. ಸೊ ಒನ್ ಮ್ಯಾನ್ ಆರ್ಮಿ ಥಿಂಕ್ ಮಾಡ್ತಿಲ್ಲ, ಅದಕ್ಕೋಸ್ಕರ ನೆನಪಾಗ್ತಿದ್ದಾಗ ಒಂದು ಬೈಕ್ ತಗೊಂಡ್ ಆಗ ಥಿಂಕ್ ಮಾಡ್ತೀನಿ. ನಾನೇನೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ತಾನೆ. ಎಲ್ಲ ಕಡೆ ಕೇಳಿರ್ತಾರೆ ನಿಮ್ಗೆ. ಒಂದ್ ಅದೇ ನೀವು ಒಂದು ಫನ್ನಿ ಇನ್ಸಿಡೆಂಟ್ ಏನಾದ್ರು ಹೇಳ್ಬಿಟ್ರೆ ಆ ಗ್ಯಾಪಲ್ಲಿ ನಾನು ಬೇರೆ ಕ್ವಶನ್ ಆಕ್ಚುಲಿ ಅದೇ ಮಾಡ್ದು, ಒಂದು 2 ನಿಮಿಷ ಮಾತಾಡೋಕೆ ಟೈಮ್ ಕೊಡತ್ರ ಒಂದು ಕ್ವಶನ್ ಕೇಳ್ಬಿಟ್ಟು ನಾವು ಗ್ಯಾಪಲ್ಲಿ. ಫನ್ನಿ ಇನ್ಸಿಡೆಂಟಾ? ಫನ್ನಿ ಇನ್ಸಿಡೆಂಟ್ ನಿಮ್ಗೆ ಸಿನಿಮಾದಲ್ಲ ಅಥವಾ ರಿಯಲ್ ಲೈಫ್ ಅಲ್ಲ? ಯಾವ್ದು ಜಾಸ್ತಿ ಫನ್ನಿ ಅನ್ಸುತ್ತೋ ನೀವು ರ್ಯಾಂಕ್ ಮಾಡ್ಕೊಂಡ್ ಬಂದ್ರೆ ಅದ್ರಲ್ಲಿ ಫಸ್ಟ್ ಹೇಳಿ. ನಾವು ಫುಲ್ ಅಂದ್ರೆ ಇವ್ರಿಗೆ ಸಿಕ್ಕಾಪಟ್ಟೆ ಟೈಮ್ ಬೇಕು ಅನ್ನೋ ತರ ಇವ್ರು ಥಿಂಕ್ ಮಾಡೋದಕ್ಕೆ, ಯೂಸ್ ಮಾಡಕ್ಕೂ ಕೊಡ್ತಾ ಇಲ್ಲ. ತುಂಬಾ ಫನ್ನಿ ಅನ್ಸಿದ್ದು ಅಂದ್ರೆ, ನಾನು ಡ್ರಾಮಾ ಜೂನಿಯರ್ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಸಿಕ್ಕಾಪಟ್ಟೆ ಲಾಂಗ್ ಹೇರ್ ಇತ್ತು. ಇವಾಗ ಹೇಳಿದ್ರಿ ಅಲ್ಲ ರಿಂಕಲ್ಸ್, ಇವಾಗ ಕರ್ಲಿ ಆಗೋಗಿದೆ. ನಂದೊಂದು ಕಟಿಂಗ್ ಆಭಾಸದಿಂದ ಕರ್ಲಿ ಆಗೋಗಿದೆ. ನಾನು ಸ್ಟ್ರೈಟ್ ಹೇರ್. ಬಿಫೋರ್ ಸಿನಿಮಾಗಳಲ್ಲಿ ನೋಡಿದ್ರೆ ಅಥವಾ ಸರ್ಕಾರಿ ಪ್ರಶಾಲೆಯಲ್ಲಿ ನೋಡಿದ್ರೆ ಹಿಂಗಂದ್ರೆ ಹಿಂಗ್ ಹೋಗಿ ಕುತ್ಕೊಳ್ಳೋದು ನನ್ನ ಹೇರ್.
ಸ್ಟಾರ್ಟಿಂಗ್ ಡ್ರಾಮಾ ಜೂನಿಯರ್ಸ್ ನಾ ಸೆಲೆಕ್ಟ್ ಆದೆ ಅಂದಾಗ ನನ್ ಲಾಂಗ್ ಹೇರ್ ಇಲ್ಲಿ ತನಕ ಇತ್ತು. ನಾನು ನಮ್ಮ ಮಾವನ್ಗೆ ಹೇಳ್ದೆ, ಮಾವ ಫಸ್ಟ್ ಟೈಮ್ ಟಿವಿಲಿ ಬರ್ತಾ ಇದ್ದೀನಿ, ಸಕ್ಕದಾಗಿರೋದನ್ನ ಕಟಿಂಗ್ ಮಾಡ್ಸು, ಹೋದ ತಕ್ಷಣ ಮಿಂಚ್ಬಿಡು, ಒಂದ್ ಎಪಿಸೋಡ್ ಬರ್ತೀನಲ್ಲ ಚೆನ್ನಾಗಿರೋದನ್ನ ಮಾಡ್ಸೋಣ ಅಂತಾಗ, ಏಯ್ ಬರಕ್ ಅಂತ ನೀಗ್ ಸಕ್ಕದಾಗ ಕಟಿಂಗ್ ಮಾಡಿಸ್ತೀರ ಅನ್ಬಿಟ್ಟು ಏರಿಯಾ ಕಟಿಂಗ್ ಶಾಪ್ ಕರ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಕಟಿಂಗ್ ಮಾಡಿಸ್ಬಿಟ್ರು. ಅವತ್ ನನಗೆ ಎಷ್ಟು ಕೋಪ ಬಂದಿತ್ತು ಅಂದ್ರೆ ಸಿಲ್ಕಿ ಆಗಿತ್ತು ಬ್ರೋ. ಸಾಯಿ ಕುಮಾರ್ ಆಗಿ ಅಗ್ನಿ. ಹಂಗೆ ನನಗ್ ಅಲ್ಲಿ ಓದಿದ್ದು ಏನ್ ಹಣೆ ಬರೋಣ ಗೊತ್ತಿಲ್ಲ, ಪೊಲೀಸ್ ಕ್ಯಾರೆಕ್ಟರ್ ಸಿಕ್ತು. ಓ ಮ್ಯಾನೇಜಬಲ್ ಕರೆಕ್ಟ್, ಏನೋ ಕ್ಯಾರೆಕ್ಟರ್ಗೋಸ್ಕರನೇ ಮಾಡ್ಸಿರೋ ತರ ಇತ್ತು ಅದು ಪೊಲೀಸ್ ಕಟಿಂಗ್. ಬಟ್ ಅಲ್ಲ, ನಮ್ಮ ಮಾವ ನಾವ್ ಯಾವ ಕ್ಯಾರೆಕ್ಟರ್ ಅಂತ ಗೊತ್ತಿಲ್ದೇನೆ ಪೊಲೀಸ್ ಕಟಿಂಗ್ ಮಾಡ್ಸಿದ ಅದನ್ನ. ಸೊ ನಮ್ಮ ಮಾವನ್ಗೂ ಥ್ಯಾಂಕ್ಸ್ ಹೇಳ್ಬೇಕು, ದಕ್ಷಿಣ್ ಮಾವ, ಥ್ಯಾಂಕ್ ಯು ಸೋ ಮಚ್. ನೋಡ್ ನೆಕ್ಸ್ಟ್ ಟೈಮ್ ಇನ್ನೊಂದ್ ಕಟಿಂಗ್ ಮಾಡಿಸ್ತೀರ ಆತರ ಅಯ್ಯೋ ಬೇಡಪ್ಪ. ಮತ್ತೆ ಎಕ್ಸ್ಪೆರಿಮೆಂಟ್. ಓಕೆ ಮಹೇಂದ್ರ ಅವ್ರೆ, ಹಾ ನೀವು ಲೈಕ್ ಡ್ರಾಮಾ ಜೂನಿಯರ್ಸ್ ಆದ್ಮೇಲೆ ನಮಗ್ ನೆನ್ಪಿದ್ದು ಮೂವಿಲ್ ಮಾಡಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಯಾವ್ದಾದ್ರು ಸಿನಿಮಾ ಮಾಡಿದ್ರ ಅಥವಾ ಈಗ ಯಾವ್ದಾದ್ರು ಮಾಡ್ತಿದ್ದೀರಾ? ನೆಕ್ಸ್ಟ್ ಸಿನಿಮಾ ಮಾಡಿರ್ಬೋದು, ಮಿಸ್ ಮಾಡಿ ಒಂದು 5-6 ಮಾಡಿರ್ಬೋದಾ? ಈಗ ನಾವು ತಾರಕಲ್ಲಿ ಕಾಣಿಸ್ಕೊಳ್ತಾ ಇರ್ತಿದ್ದೆ, ಅದ್ ಬಿಟ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದು ಕಾಣಿಸ್ಕೊಂಡಲ್ಲ, ಫಿಲಂ ಪೂರ್ತಿ ಕಾಣಿಸ್ಕೊಂಡ್ರು. ಅದಾದ್ಮೇಲೆ ಯಾವ್ದು ಅಷ್ಟು ಗಮನಿಸಿಲ್ಲ ಅನ್ಸುತ್ತೆ. ಅಷ್ಟು ಗಮನಿಸಿಲ್ಲ. ಸೊ ಮೋಸ್ಟ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಒಂದು 5-6 ಮಾಡಿರ್ಬೋದು. 5-6 ಮೂವಿ ನಾನು ಹೀರೋ ಆಗಿ ಮಾಡಿದ್ದೀನಿ. ಹೌದಾ? ಓಕೆ, ಇದು ಸ್ವಲ್ಪ ಶಾಕಿಂಗ್ ಆಗಿದೆ. ಅದೇ ರೀಚ್ ಆಗ್ತಿಲ್ಲ. ಇಷ್ಟು ನಾನು 35 ಮೂವೀಸ್ ಮಾಡಿದ್ದೀನಿ ಇಷ್ಟೊತ್ತಿಗೆ. 35 ಮೂವೀಸ್ ಮಾಡಿದ್ದೀನಿ, 5-6 ಸಿನಿಮಾ ಹೀರೋಗೆ ಮಾಡಿದ್ದೀನಿ. ನೃತ್ಯಂ ಅಂತ ಮಾಡಿ ಹೇಳ್ದೆ, ನೃತ್ಯಂ ಅಂತ ನನ್ನ ಹೆಸರು ಕಿಶೋರ್ ಹೇಳ್ತಾ ನಾನೇ ಹೀರೋ. ಓಕೆ. ಜೋರ್ಡನ್ ಅಂತ ಮಾಡ್ದೆ. ಇನ್ನೂ ಸುಮಾರು ಮಾಡ್ತಾನೆ ಇರ್ತೀವಿ. ಇನ್ನೊಂದು ಅವನೇ ಆಪ್ತ ಮಿತ್ರ ಅಂತಾನು ಆಗ ಮಾಡಿದ್ದು. ಅದ್ರಲ್ಲಿ ಸ್ವಲ್ಪ ವಿಲನ್ ಶೇಡ್ ಅಲ್ಲಿ ಒಂದು ಮಾಡಿದೆ ಕ್ಯಾರೆಕ್ಟರ್, ಮೇನ್ ಕ್ಯಾರೆಕ್ಟರ್. ಆದ್ರೆ ಈಗ ಪ್ರೆಸೆಂಟ್ ಯಾವ್ದು ಶೂಟಿಂಗ್ ಈಗ ಪ್ರೆಸೆಂಟ್ ಶೂಟ್ ಆಗಿದೆ. ಮತ್ತೆ ಆ ಲಾಂಗ್ ಏರ್ ಹೇಳಿದ್ನಲ್ಲ, ಆ ಸಿನಿಮಾಗಳು ಕೂಡ ನಂದು ಬಂದ್ರೆ ಯಾವ್ದು ಬರಲ್ಲ. ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡ್ಬೇಕು, ನಾನು ಬಂದಿದ್ದೀನೋ ಇಲ್ವೋ ಅಂತ. ಬರಲ್ಲ ಆಲ್ಮೋಸ್ಟ್ ಆಲ್. ಬಂದ್ರೆ ಎಲ್ಲ ಒಟ್ಟಿಗೆ 4 ಸಿನಿಮಾ 5 ಸಿನಿಮಾ ಹಂಗ್ ಬಂದ್ಬಿಡುತ್ತೆ. ಸರ್ಕಾರಿ ಪ್ರಶಾಲೆ ರಿಲೀಸ್ ಆದಾಗ್ಲೂ ನನ್ 3 ಸಿನಿಮಾ ಥಿಯೇಟರ್ ಅಲ್ಲಿ ಇತ್ತು. ಲೈಫ್ ಜೊತೆ ಒಂದು ಸೆಲ್ಫಿ, ಅಯೋಗ್ಯ, ಸರ್ಕಾರಿ ಪ್ರಶಾಲೆ. ಒಂದು 120 ಡೇಸ್, ಒಂದು 100 ಡೇಸ್, ಒಂದು 75 ಡೇಸ್ ಹಂಗ್ ಓಡಿತ್ತು. ಈ ಸಲ 4 ಸಿನಿಮಾ. ಒಂದು 100K ವ್ಯೂಸ್ ಬಂದ್ರೆ ಖಂಡಿತ 100K 200K ಮಾಡ್ತಾರೆ ಖಂಡಿತ. ಮಾಡಿ ಫ್ರೆಂಡ್ಸ್, ತಲೆ ಕೆಡ್ಸ್ಕೊಬೇಡಿ. ನಾನು 100 ಮಿಲಿಯನ್. ಅಯ್ಯೋ ಮಿಸ್ಟರ್ ಬಿಸ್ಟ್ ಗೆ ಬರೋದು ಸ್ವಲ್ಪ ಲೇಟ್ ಡಿಲೇ ಆಗ್ತಿದೆ ಅನ್ಸತ್ತೆ ಇವಾಗ. ಇದು ಪೊಗರು ಸಾಂಗ್ ಹೋಯ್ತು ಖರಾಬ್ ಹೋಗುತ್ತೆ. ಈಗ ಪ್ರೆಸೆಂಟ್ 4 ಸಿನಿಮಾ ರಿಲೀಸಿಂಗ್ ಅಲ್ಲಿ ಇದೆ ನಂದು. 4 ತಂತಿ ಅಂತ ಒಂದು, ಅದು ಬ್ಯೂಟಿಫುಲ್ ಅಂದ್ರೆ ಆ ಸಿನಿಮಾದಲ್ಲಿ 4 ಡೈರೆಕ್ಟ್ರು ಕಂಬೈನ್ ಆಗಿ 4 ಕಥೆಗಳನ್ನ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ. ಅದರಲ್ಲಿ ಹೀರೋಯಿನ್ ತಮ್ಮನ್ ಕ್ಯಾರೆಕ್ಟರ್ ಮಾಡ್ತಾ ಇದೀನಿ. 1000 ಮೆಮೊರೀಸ್ ಅಂತ ರಿಲೀಸ್ ಆಗ್ತಾ ಇದೆ ನಾಳೆ. ಅದ್ರದ್ದು ಅದೇ ಸಿನಿಮಾದು ವರ್ಕ್ ಇದೆ ಬೆಂಗಳೂರಲ್ಲಿ. ರಿಲೀಸ್ ಅಲ್ಲಿ ಇದೆ. ಅದು ಕೂಡ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೀನಿ, ಮೇನ್ ಲೀಡ್, ಸೆಕೆಂಡ್ ಲೀಡ್ ತರ ಪೂರ್ತಿ ಸಿನಿಮಾದಲ್ಲಿ ಇರ್ತೀನಿ. ಅಂಡ್ ಅದಕ್ಕೋಸ್ಕರ ನಾನು ಅದಕ್ಕೆ ಟ್ರಾನ್ಸ್ಫರ್ ಕೂಡ ಆಗಿದ್ದೀನಿ. ನೀವು ಏನು ಫಸ್ಟ್ ಕ್ಯೂಟ್ ಮಹೇಂದ್ರ ಇಂದ ಹಿಡಿದು ಈಗಿನ ರೂಢ್ ಮಹೇಂದ್ರವರೆಗೂ ಎಲ್ಲ ಚೇಂಜ್ ಆಗಿದ್ದೀನಿ ಅದ್ರಲ್ಲಿ ನೋಡ್ಬೋದು. ಅದಾದ್ಮೇಲೆ ಮಗ್ಗಿ ಪುಸ್ತಕ ಅಂತ ಒಂದು ಸಿನಿಮಾ, ಅದು ಕೂಡ ರಿಲೀಸ್ ಅಲ್ಲಿ ಎಲ್ಲಾ ಕಡೆ ಪೋಸ್ಟರ್ ಗಳನ್ನ ಹೊಡೆದಿದ್ದಾರೆ, ನೀವು ನೋಡಿರ್ಬೋದು. ಅದ್ರ ಜೊತೆ ಫಸ್ಟ್ ಲವ್ ಗುರು ಅಂತ, ಅದರಲ್ಲೂ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೀನಿ. ಅದು ಸೂಪರ್ ಆಗಿ ಫನ್ ಅಂಡ್ ರೊಮ್ಯಾಂಟಿಕ್ ಮೂವಿ ಚೆನ್ನಾಗಿ ಬಂದಿದೆ. ಈ 4 ಸಿನಿಮಾ ಈಗ ಸದ್ಯಕ್ಕೆ ರಿಲೀಸ್ ಅಲ್ಲಿ ಇದೆ. ನೆಕ್ಸ್ಟ್ ಸಿನಿಮಾ ಶೂಟ್ ಅಲ್ಲಿ ಇದೆ, ಅದಕ್ಕಿನ್ನೂ ಹೆಸರಿಟ್ಟಿಲ್ಲ. ಕ್ಯೂಟ್ ಮಹೇಂದ್ರ ಇಂದ ರೂಢ್ ಮಹೇಂದ್ರ ಅಂದ್ರೆ ಅಲ್ವಾ? ಸೊ ಯಾವ್ದಾದ್ರು ಒಂದು ವಿಲನ್ ಒಂದು ಡೈಲಾಗ್ ನ ನೀವು ಆ ಜಾನರ್ ಅಲ್ಲಿ ಹೇಳ್ಬೇಕು. ನೆಗೆಟಿವ್ ಶೇಡ್ ಕ್ಯಾಮ್ರಾ ನೋಡ್ಕೊಂಡು ಹೇಳಿ ನೋಡ. ಈಗ ಸದ್ಯಕ್ಕೆ ವಿಲನ್ ಅಂದ ತಕ್ಷಣ ರವಿಶಂಕರ್ ಸರ್. ರವಿಶಂಕರ್ ಸರ್ದು ಶೌಟ್ ಆಗ್ಬಿಡುತ್ತಾ ಅಂತ ಹೇಳ, ಪರವಾಗಿಲ್ಲ. ಕೆಂಪೇಗೌಡ ನಿಮ್ಗೆ ನೆನ್ಪಿದೆ ಅನ್ಸುತ್ತೆ, ನಿಮ್ದೇ ಅನ್ಸುತ್ತೆ ಡ್ರಾಮಾ ಜೂನಿಯರ್ಸ್ ಅಲ್ಲೇ ಇರ್ಬೋದೇನೋ, ಅಥವಾ ತಪ್ಪು ಹೇಳಿದ್ರೆ ಗೊತ್ತಿಲ್ಲ. ರವಿಶಂಕರ್ ಅವ್ರು ಬಂದಿರ್ತಾರೆ, ಆಕ್ಟಿಂಗ್ ಮಾಡ್ಬಿಟ್ಟು ಏನ್ರಿ ನೀವು ಮಕ್ಳ ಮುಂದೆ ಕರ್ಸ್ಬಿಟ್ಟು ನಮ್ಗೆ ಅವಮಾನ ಮಾಡ್ತೀರಾ, ಅವ್ರ ಅದ್ ಚೆನ್ನಾಗ್ ಮಾಡ್ತಿದ್ದಾರೆ. ಇಲ್ಲ, ರವಿಶಂಕರ್ ಸರ್ ಬಂದಿದ್ರು ಅವಾಗ. ಲಕ್ಷ್ಮಿ ಅಮ್ಮ ಎಲ್ಲ ಇದ್ರು. ರವಿಶಂಕರ್ ಸರ್ ಎಪಿಸೋಡ್ ಅಲ್ಲಿ ಬಂದಿದ್ರು ಅವಾಗ ನಂದು ಈ ಡೈಲಾಗ್ ಗಳನ್ನ ಹೇಳ್ತಿದ್ ಕೆಂಪೇಗೌಡದು ನಿಹಾಲ್ ಅಂತ, ನಿಹಾಲ್ ಸಾಗರ್ ವಿಷ್ಣು ಅವರು ಜಾಸ್ತಿ ಇಮಿಟೇಟ್ ಮಾಡ್ತಾ ಇದ್ರು ಸರ್ನ. ಆ ಡೈಲಾಗ್ ಕೆಂಪೇಗೌಡ ಸಿನಿಮಾ ಡೈಲಾಗ್, ಇದನ್ ಬೇಕಾದ್ರೆ ಇವಾಗ ಹೇಳ್ಬೋದು. ಹೇಳಿ, ನಿಮ್ನೆ ನೋಡ್ಕೊಳ್ಳೋಣ, ಚೆನ್ನಾಗಿರತ್ತೆ. ನಾನು ರಿಯಾಕ್ಟ್ ಮಾಡ ಹಂಗೆ ಸುದೀಪ್ ರೀ ನೀವು ಇವಾಗ.
ಆತರ ಇಲ್ಲ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸದ್ಯಕ್ಕೆ. ಇಲ್ಲ ಸುದೀಪ್ ಅವ್ರ ಕರ್ಲಿ ಹೇರ್ ಕರ್ಲಿಯರ್ ಅಯ್ಯೋ ಲಾಂಗ್ ಇಲ್ಲ. ನೋಡ್ತಾ ಇದೀರಾ ಬಿಗ್ ಬಾಸ್? ಇಲ್ಲ ಬಸ್ಗಳ ಮೇಲೆಲ್ಲ ಪ್ರೋಮೋ ನೋಡ್ತಿದ್ದೆ. ಚೆನ್ನಾಗಾಗ್ತದೆ ಹೇಳದಾ ಹೇಳಿ. ಸ್ವಲ್ಪ ನಾನು ಹಿಂಗ್ ತಿರ್ಕೊಂಡ್ಬಿಟ್ಟು ಹಿಂಗ್ ಕೊಡ್ಲ ಏನ್ ಹಂಗ್ ನೋಡ್ತಾ ಇದ್ಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನಿನ್ಗೆ ಈ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದು. ನಿನಗೆ ಪ್ರಮೋಷನ್ ಕೊಡ್ಸಿದ್ದು ನಿನ್ನ ಡಿಪಾರ್ಟ್ಮೆಂಟ್, ಆದ್ರೆ ಮಾಗಡಿ ರೋಡಿಗೆ ಪೋಸ್ಟಿಂಗ್ ಹಾಕ್ಸಿದ್ ನಾನು. ಇಂಡಿಯಾ ಮ್ಯಾಪ್ ಅಲ್ಲಿ ಡಿಸ್ಟಿಕ್, ಕರ್ನಾಟಕ ಮ್ಯಾಪ್ ಅಲ್ಲಿ ಇದ್ದವರು ನಿನ್ನೂರ್ಗೆ ಕರೆಸಿ ನನಗೆ ಹಾಕ್ಬಿಟ್ಟೆ ಅಲ್ಲ. ಈಗ ಏನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಹುಡುಕಿದ್ರೆ ಉಡುಪಿ, ಮಂಗಳೂರು, ಹಾರ್ಬರ್ ನಡ್ಕೋಗುತ್ತೆ. ಕೈ ಎತ್ತಿ ತಡ್ದ ಅಂದ್ರೆ ರಿಯಲ್ ಎಸ್ಟೇಟ್ ಎಗರೋಗುತ್ತೆ. ಇದು ಆರು ಮುಖ ಕೋಟೆ ಕಣೋ. ಸೂಪರ್. ಅಂದ್ರೆ ಅವ್ರ ವಾಯ್ಸ್ ಅಲ್ಲಿ ಹೋಗುತ್ತೆ. ನಮ್ದು ಇಷ್ಟಿದೆ. ಹೆಂಗಂದ್ರೆ ಅವ್ರು ಸ್ವಲ್ಪ ಎಕ್ಸ್ಟ್ರಾ ಮೈಕ್ ನುಂಗ್ಕೊಂಡು ಬಿಟ್ಬಿಟ್ಟವ್ರ ಆ ತರ ಹೆವಿ ಬೇಸ್ ವಾಯ್ಸ್. ನೋಡ ಒಂದಿನ ಮಹೇಂದ್ರ ಅವ್ರ ಕೈಲಿ ರವಿಶಂಕರ್ ಅವ್ರದ್ದು ಹೇಳಿಸ್ತಿದ್ವಿ, ಏನಾದ್ರು ಅವ್ರನ್ನೇ ಕರ್ಕೊಂಡ್ಬಂದು ಅವ್ರನ್ನೆಲ್ಲ ಅವ್ರ ಕೈಲಿ ಹೇಳ್ಸೋ ತರ ಮಾಡಿದ್ರೆ ಖಂಡಿತ ಅವಾಗ ಪಕ್ಕ ಮೈಕ್ ಎಲ್ಲ ಕಿತ್ತಾಕ್ಬಿಟ್ಟು ಸರ್ ನಿಮ್ಗೆ ಬಿಡಿ ಸರ್ ಮೈಕ್ ಎಲ್ಲ ಡ್ಯಾಮೇಜ್ ಆಗಿದೆ ನನಗೆ ಅದ್ ಹಂಗೆ. ಅವ್ರ ಜೊತೆ ಒಂದ್ ಸೀನ್ ಮಾಡಿದ್ದೆ ನಾನು ಅಯೋಗ್ಯದಲ್ಲಿ, ಚೈಲ್ಡ್ಹುಡ್ ಹೀರೋ ಆಗಿ ಮಾಡಿದ್ದೆ. ಅವಾಗ ಅದು ಕೂಡ ಫೇಮಸ್ ಆಗಿತ್ತು. ಅವ್ರಿಗೆ ಕಣ್ಣಲ್ಲಿ ಕಣ್ಣಿಟ್ಟುಬಿಟ್ಟು ಹೇಳ್ತೀನಿ, ನಾನ್ ಗ್ರಾಮ ಪಂಚಾಯತಿ ಸದಸ್ಯ ಆಗೇ ಆಯ್ತೀನಿ ಅಂತ. ಅದು ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು ಆ ಟೈಮಲ್ಲಿ. ಹೇಗೆ ಅನಿಸ್ತು ಮಾತುಕತೆ? ಇಲ್ಲ ಚೆನ್ನಾಗಿತ್ತು. ಪರ್ಸನಲ್ ಆಗಿ ನಾನು ಕೇಳ್ದಿರನೇ ಮುಂಚೆ ನನ್ನ ತುಂಬಾ ಹೊಗಳ್ಬಿಟ್ರು. ಸೊ ಹೇಗೆ ಅನಿಸ್ತು ಮಾತುಕತೆ? ಹೇಗೆ ಅನಿಸ್ತು? ಈಗ ಕೇಳ್ಬಿಟ್ಟು ಹೊಗಳ್ಸ್ಕೊಳ್ಳೋದು. ಮಾಡಿದ್ದೀರಾ ಇಂಟರ್ವ್ಯೂಸ್? ಪಾಡ್ಕಾಸ್ಟ್ ಮಾಡಿಲ್ಲ, ಇಂಟರ್ವ್ಯೂಸ್ಗಳು ಸಿಕ್ಕಾಪಟ್ಟೆ ಆಗದೆ. ಕಲಾ ಮಾಧ್ಯಮದಲ್ಲೂ ಕೂಡ ನನ್ನ ಲೈಫ್ ಜರ್ನಿ ಇದೆ. ಸುಮಾರು ಇಂಟರ್ವ್ಯೂಗಳು ಮಾಡ್ತಾರೆ, ಕೆಲವೊಂದು ಪೋಸ್ಟ್ ಮಾಡ್ತಾರೆ, ಕೆಲವೊಂದು ಪೋಸ್ಟ್ ಮಾಡಲ್ಲ. ಚೆನ್ನಾಗ್ ಆಗಿರೋದೆ. ನಾನೊಂದು 10-12 ಕೊಟ್ಟಿದ್ದೀನಿ. ಅಂದ್ರೆ ನ್ಯೂಸ್ ಚಾನೆಲ್ಸ್ ಗಳಿಗೆ ಜಾಸ್ತಿ ಹೋಗಿದೆ. ಅಲ್ಲಿ ಮೂಲಿಗೆ ಎದ್ಬಿಟ್ಟಿದೆ. ಬಿ ಟಿವಿಲಿ ಇದೆ, ಪಬ್ಲಿಕ್ ಟಿವಿಲಿ ಇದೆ, ಸುವರ್ಣದಲ್ಲಿದೆ, ಎಲ್ಲದರಲ್ಲೂ ಎಲ್ಲ ಸೆಟಪ್ ರೆಡಿ ಇರುತ್ತೆ, ಇಮಿಡಿಯೇಟ್ ಹಾಕಿರ್ತಾರೆ ಅವ್ರು ಬೇಗ. ಯೂಟ್ಯೂಬ್ ಅಲ್ಲಿ ಸುಮಾರು ಮಾಡಿದೆ. ಖುಷಿ ಆಯ್ತು ನಿಮ್ ಪಾಡ್ಕಾಸ್ಟ್ ಬಂದು. ಇವ್ರು ಹೇಳಿದ್ರು ಕೇಳದೇನೆ ಹೊಗಳ್ಬಿಟ್ರು ಅಂತ. ಕೇಳ್ಬಿಟ್ಟು ಯಾಕೆ ಹೊಗಳ್ಸ್ಕೋಬೇಕು? ನಮ್ಗೆ ಅನ್ಸಿದ್ದೊಂದಿರುತ್ತೆ, ಅದು ಜೆನ್ಯೂನ್ ಆಗಿ ಬರುತ್ತೆ. ಕೇಳ್ಬಿಟ್ಟು ನನ್ ಬಗ್ಗೆ ಏನು ಹೇಳಲ್ವಾ ಅಂತಂದ್ರೆ ಅವಾಗ ಒಂದ್ ಸ್ವಲ್ಪ ನಾವು ಫೇಕ್ ಆಗಿ ರೆಡಿ ಮಾಡ್ಬೇಕು. ಇವ್ರು ತುಂಬಾ ಒಳ್ಳೆಯವರು, ಬೆಳಗ್ಗೆ ದಲ್ಲಿಸ್ತಾರೆ ಅಂತ. ಬೆಳಿಗ್ಗೆ ದಲ್ಲಿಸ್ತಾರೆ. ಇವ್ರು ಆಕ್ಚುಲಿ ಆಗ ಒಂಚೂರು ಟ್ರಾನ್ಸ್ಗೆ ಹೋಗ್ತಿದ್ದಾರೆ, ಡ್ರಾಮಾ ಜೂನಿಯರ್ಸ್ ಟ್ರಾನ್ಸ್ಗೆ. ನಾನೊಂದು ನಿಮ್ದೊಂದು ಡೈಲಾಗ್ ತುಂಬಾ ಇಷ್ಟ ಆಗಿತ್ತು, ಅದ್ ಹೇಳ ಅಥವಾ ನಿಮ್ ಕಿವಿಲಿ ಹೇಳ್ತೀನಿ, ನೀವ್ ಹೇಳಿ ಸರ್. ಯಾವ್ದು? ಇದು ಅಯ್ಯೋ ಅದು ಹಳೇದು ಮರ್ತೋಗಿರುತ್ತೆ. ನೆನ್ಪಿದೆ. ಯಾವ್ದು? ಇದ್ರಿಗೆ ಅದೇ ನೀವು ಒಬ್ರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ನನ್ ಕಷ್ಟ ಬಿದ್ದು ನಗ್ಸಿರ್ತೀನಿ, ಇವಳು ಬಂದು ಅಳಿಸೋಳ್ತಾಳೆ ಅಂತ. ಅವ್ರಿಗೆ ಇದು ಡೈಲಾಗ್ ಇರುತ್ತೆ. ನನ್ನ ಡ್ರಾಮಾ ಜೂನಿಯರ್ಸ್ ಅಲ್ಲಿ ನೋಡಿರೋರಿಗೆ ನನಗೆ ಟೈಟ್ಲ್ ಕೊಟ್ಟಿದ್ರು ಕಾಮಿಡಿ ಕಿಂಗ್ ಮಹೇಂದ್ರ ಪ್ರಸಾದ್. ಅಲ್ಲಿಗೆ ಕೊಟ್ಟಿದ್ರು ಕಾಮಿಡಿ ಕಿಂಗ್. ಅಲ್ಲಿ ಆ ಜರ್ನಿಲಿ ಆ ಟೈಮಲ್ಲಿ ಕೊಟ್ಟಿದ್ದು ಕಾಮಿಡಿ ಕಿಂಗ್ ಮಹೇಂದ್ರ ಪ್ರಸಾದ್ ಅಂತ. ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ, ಆ ಶೂಟ್ಸ್ ಗಳಲ್ಲಿ ನಮ್ಗೆ 4 ದಿನದಲ್ಲಿ ಎಲ್ಲ ಪ್ರಿಪೇರ್ ಆಗ್ಬಿಟ್ಟು ಮಾಡ್ತಾ ಇರ್ತಾರೆ. ಫಸ್ಟ್ ಇಲ್ಲ ಸೆಕೆಂಡ್ ಅದ್ರಲ್ಲಿ ಕಾಮಿಡಿ ರಪ್ಪ ಅಂತ ಫಸ್ಟ್ ನಾರ್ಮಲ್ ಇಟ್ಕೊಂಡು ಸೆಕೆಂಡ್ ಕಾಮಿಡಿ ಕೊಟ್ಬಿಡ್ತಾರೆ. ಎಲ್ಲರೂ ಚೇರ್ ಮಾಡ್ಬಿಟ್ಟು ನಗ್ಸಿ ಉಳ್ಳಾಡ್ಸಿ ಹೋಗಿರ್ತೀನಿ. ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ನಾನು ಗಾಂಧಾರಿ ಅನ್ಬಿಟ್ಟು ಹಿಂಗ್ ಹತ್ಬಿಟ್ರೆ, ನಾನ್ ಕಷ್ಟಪಟ್ಟು ನಗ್ಸಿರ್ತೀನಿ, ಬಂದ್ಬಿಟ್ಟು ಅಳಿಸ್ಬಿಟ್ಟು ಹೋಗ್ಬಿಡ್ತಾಳಲ್ಲಪ್ಪ ಅಂತ. ಅವಳಿಗೆ ಉಮಾಶ್ರೀ ಅಮ್ಮ ಅಂತ ಹೇಳಿ ಕೊಟ್ಟಿದ್ರು. ಚೆನ್ನಾಗಿ ಆಕ್ಟ್ ಮಾಡೋಳು, ಬಟ್ ಅಳಿಸ್ತಾ ಇಲ್ಲ ಸಿಕ್ಕಾಪಟ್ಟೆ. ಅದ್ರಲ್ಲಿ ನಿಮ್ ಜೊತೆ ಒಂದ್ ಜೋಡಿ ತರ ಒಂದ್ ಕೊಟ್ಟಿದ್ರು, ಹಸ್ಬೆಂಡ್ ವೈಫ್ ತರ ಏನೋ ಕ್ಯಾರೆಕ್ಟರ್. ಅದೇ ಅವಳ ಜೊತೆ ಎಲ್ಲ ಹೇಳ್ತೀರಾ ನೀವು, ಅದೇನೋ ಕೆಪ್ರಾ ತರ ಕಂಡ್ರೆ ಕೇರಂ ಬೋರ್ಡ್ ಕಂಡಿದ್ದು ಕಪಿಲ್ ದೇವ್ ಅಧ್ಯಕ್ಷ. ಕೇಳೋನ್ ಕೆಪ್ರಾ ಆದ್ರೆ ಕೇರಂ ಬೋರ್ಡ್ ಕಂಡಿಡ್ದವ್ರು ಕಪಿಲ್ ದೇವ್ ಅಂದ್ಬಿಡ್ತೀಯ ಕಣೆ ಅಂತ. ಅದು ನನಗೆ ನೆನಪಿದೆ ಡೈಲಾಗ್ ತುಂಬಾ. ಅದು ಅವಳ ಜೊತೆನೆ ಆಗಿದ್ದು. ಹೆಂಡತಿ ನಾನ್ ಗಂಡನ್ ಕ್ಯಾರೆಕ್ಟರ್ ಅಮೋಘ ಅಂತ. ಅವಳು ಮೈಸೂರು ಹುಡುಗಿ. ಅದು ಬಿಟ್ಟು ನಿಮ್ಗೆ ಡ್ರಾಮಾ ಜೂನಿಯರ್ಸ್ ಅವರು ಹೇಗಿದ್ದಾರೆ, ಕನೆಕ್ಷನ್ ಅಲ್ಲಿ ಹೇಗಿತ್ತು? ನಮ್ದು ಜೇನುಗೂಡು ಫ್ಯಾಮಿಲಿ, ನಮ್ದು ಯಾವಾಗ್ಲೂ ಇದೆ ಆ ಬಾಂಡಿಂಗು. ಜೇನುಗೂಡಲೆಲ್ಲ ಒಗ್ಗಟ್ಟು ಅನ್ಕಂಡ್ರಿ ಹೇಳಿದ್ದು. ನಮ್ದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದೀವಿ ನಾವು. ಅದೇ ಹನಿ ಬಿ ಅಂದ್ರೆ ಹನಿ ಅಷ್ಟು ಸ್ವೀಟ್ ಆಗಿದ್ದೀರಿ ಅಂತ. ಹನಿ ಸ್ವೀಟ್, ನೀವು ಸ್ವೀಟ್ ನೋಡಿ, ನೀವು ಅದನ್ನ ಯಾಕೆ ಚುಚ್ಚಕ್ ನೋಡ್ತಾ ಇದೀರಾ ನೀವು? ಅದು 1 month ಲೈಫ್ ಟೈಮ್, ನಮ್ದು ಲೈಫ್ ಟೈಮ್ ಇದೆ. ಅದು ಪೂರ್ತಿ ಬಾಂಡಿಂಗ್ ಚೆನ್ನಾಗಿದೆ. ಈಗಲೂ ಕೂಡ ಪ್ರತಿಯೊಬ್ರು ನಾವು ಟಚ್ ಅಲ್ಲಿ ಇದೀವಿ. ಒಂದ್ ಫೋನ್ ಮಾಡಿದ್ರೆ ಎಲ್ಲಾದ್ರೂ ಇರ್ತೀವಿ. ಈಗಲೂ ಕೂಡ ನಾವು ಮುಗಿಸ್ಕೊಂಡು ಅವನ್ನೇ ನೋಡಕ್ ಹೋಗ್ಬೇಕು. ನೋಡಿ ನಮ್ ಜೊತೆ ಅದೇ ತರ ಫ್ರೆಂಡ್ಶಿಪ್ ಮಾಡ್ಬಿಟ್ಟು. ಖಂಡಿತ ಬ್ರೋ, ಖಂಡಿತ. ನಾವು ಇನ್ನ ಸ್ವಲ್ಪ ಅಲ್ಲ, ಫ್ರೆಂಡ್ಶಿಪ್ ಇಲ್ದೇ ಹೋದ್ರೆ ನೀವು ಕರೆದಾಗ್ಲೆಲ್ಲ ಬರ್ತಿದ್ದೆ, ನಾನು ಆರಾಮಾಗಿ ಬರ್ತಿದ್ದೆ. ಪ್ರೀತಿ ಇದೆ.